ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ಲು ಒತ್ತು ಶಾವಿಗೆ ಇಡಿಯಪ್ಪಂ ಅಂತೀವಲ್ವ, ಅದು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಇದು ಬೆಳಗ್ಗೆ ತಿಂಡಿಗಾಗಲಿ, ನಾವು ಯಾವಾಗಲೂ ಸ್ಪೆಷಲಾಗಿ ಏನಾದರೂ ತಿನ್ನಬೇಕು ಅನ್ನೋವಾಗಲಿ ಇದನ್ನು ಮಾಡ್ಕೋಬೋದು. ಇಡ್ಲಿ ಎಲ್ಲ ತಿಂದು ತಿಂದು ಬೇಜಾರಲ್ಲ ನಮಗೆ, ಈ ಥರ ಮಾಡಿಕೊಂಡ್ರೆ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದು ಸ್ವೀಟ್ಗೆ ಕಾಯಲ್ಲಿ ಮಾಡ್ಕೋಬೋದು. ನಾನು ಕಾಯಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಕಡಾಯಿ ತೊಗೊಂಡು ಆ ಕಡಾಯಿಗೆ 1 ಕಪ್ಪು ನೀರು ಹಾಕ್ಕೋಬೇಕು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಆದರೂ ಹಾಕ್ಕೋಬೋದು. ಹಾಕ್ಬಿಟ್ಟು ಇವಾಗ ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಆ ನೀರು ಕುದೀತಿರೋವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಫ್ಲೇಮ್ ಆಫ್ ಮಾಡ್ಕೊಂಬಿಡಬೇಕು. ಇವಾಗ ಅದಕ್ಕೆ 3/4 ಕಪ್ಪು ಅಕ್ಕಿ ಹಿಟ್ಟು, ನಾವು ಮನೇಲಿ ಮಾಮೂಲಿಯಾಗಿ ಯೂಸ್ ಮಾಡ್ತೀವಲ್ವ, ಮನೇಲಿ ಇಟ್ಕೊಂಡಿರ್ತೀವಲ್ಲ ಅದೇ ಅಕ್ಕಿ ಹಿಟ್ಟೆ ಸಾಕಾಗುತ್ತೆ. ಅದಕ್ಕೆ 3/4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಡಬೇಕು ಅದನ್ನು. ಇವಾಗೆಲ್ಲ ಉಂಡೆ ಏನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೋಡಿ ಈ ಥರ ಎಲ್ಲ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ನಾದ್ಕೊಂಡು ಮುದ್ದೆ ಥರ ಮಾಡ್ಕೋಬೇಕು ನಾವು. ಇವಾಗ ಈ ಥರ ನೋಡಿ, ಈ ಥರ ಮಾಡಿದೀವಿ. ಈ ಥರ ಎಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಇವಾಗ ಇದನ್ನು 2 ಪಾರ್ಟಾಗಿ ಮಾಡಿಕೊಂಡು ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು. ಅದನ್ನು ಈ ಥರ ಮಾಡಿಕೊಂಡ್ರೆ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು, ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು. ಇವಾಗ ನಾವು ಚಕ್ಲಿ ಒರಳಿರುತ್ತಲ್ಲ ಅದನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಸವರ್ಕೋಬೇಕು. ನೋಡಿ ಸಣ್ಣ ತೂತಿರುತ್ತಲ್ಲ, ಈ ಥರ ಪ್ಲೇಟ್ ತಗೊಂಡು ಅದಕ್ಕೂ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಈ ಥರ ಮೋಲ್ಡ್ ರೆಡಿ ಮಾಡಿಕೊಂಡು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಆ ಮುದ್ದೆ ಹಾಕ್ಬಿಟ್ಟು ಅದಕ್ಕೆ ನೋಡಿ ಈ ಥರ ಇಡ್ಲಿ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಇಡ್ಲಿ ಕುಕ್ಕರಲ್ಲಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತಾ ಇರೋದು ನಾನು. ಇವಾಗ ಅದನ್ನು ನಾವು ಶಾವಿಗೆಯನ್ನು ಈ ಥರ ನೋಡಿ, ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ವಲ್ಪ ಹೈಟ್ ಬರೋವರೆಗೂ ಸ್ವಲ್ಪ ತುಂಬೋವರೆಗೂ ಅದನ್ನು ನಾವು ಈ ಥರ ಒತ್ಕೋಬೇಕಾಗುತ್ತೆ. ಈ ಥರ ಎಲ್ಲನೂ ಇದೇ ಥರ ಮಾಡಿಕೊಂಡು ನೋಡಿ ಎಲ್ಲ ಇದೇ ಥರ ಆಗಿದೆಯಲ್ಲ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ನೋಡಿ, ಅರ್ಧ ಲೀಟ್ರ್ ನೀರನ್ನು ನಾನು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಅದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾವು ರೆಡಿ ಮಾಡ್ಕೊಂಡಿರೋಂಥ ಶಾವಿಗೆನ ಇಟ್ಬಿಟ್ಟು 10ರಿಂದ 15 ನಿಮಿಷ, 10 ನಿಮಿಷ ನಾನು ಒಂದು ಪ್ಲೇಟ್ ಇಟ್ಟಿದ್ದೀನಿ, ಅದಕ್ಕೆ 10 ನಿಮಿಷ ಸಾಕಾಗುತ್ತೆ ನನಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 10 ನಿಮಿಷ ನಾನು ಕುದಿಯೋಕೆ ಬಿಟ್ಟಿದ್ದೆ, ಸ್ಟೀಮ್ ಕೊಟ್ಟಿದ್ದೆ. ನೋಡಿ ಈಗ ಆಗಿದೆಯಲ್ಲ, ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉದುದ್ರಾಗಿರುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ಅದನ್ನು ಹಂಗೆ ಬಿಟ್ಬಿಡಬೇಕು ತಣ್ಣಗಾಗೋಕ್ಕೆ. ಆವಾಗ ಉದುದ್ರಾಗಿ ಚೆನ್ನಾಗಾಗುತ್ತೆ. ಅಷ್ಟರಲ್ಲಿ ಕಾಯಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. 1 ಕಪ್ಪು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತೊಗೊತಾ ಇದ್ದೀನಿ, ತುರಿದಿರೋಂಥದ್ದು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ 1-2 ಏಲಕ್ಕಿ ಕಾಯಿ ಹಾಕಿ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲದ ಪಾಕ ಹಾಕಬೇಕು. ನಾನು ಬೆಲ್ಲ ಹಾಕ್ಬಿಟ್ಟು ನೀರು ಜೊತೆ ಕಾಯಿಸ್ಕೊಂಡಿದ್ದೆ. ನಮ್ಮ ಟೇಸ್ಟಿಗೆ ನೋಡಿಕೊಂಡು ಸಕ್ಕರೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಸ್ವೀಟ್ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಬೆಲ್ಲದ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಯಾಲು. ಇದು ಕಾಯಾಲು ಅಂತಲೇ ಅಲ್ಲ, ನಾವು ಮಾಮೂಲಿ ಬೇಳೆ ಸಾರು ಮಾಡಿರ್ತೀವಲ್ವ, ಅದು ದಾಲ್ ಜೊತೆಗಾಗಲಿ ಚಿಕನ್ ಕರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದಾಗಿದೆಯಲ್ಲ, 10 ನಿಮಿಷ ರೆಸ್ಟ್ ಕೊಟ್ಟಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಅಂತೇಳ್ಬಿಟ್ಟು ಇವಾಗ ಇದನ್ನು ಒಂದು ಸ್ಪೂನ್ ತೊಗೊಂಡಿಗ ಅಂದರೆ ಸಾಕಾಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿಗಿಂತ ನಾವು ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು ಇದನ್ನು. ಅಷ್ಟೇ, ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವ ಇದೇ ಥರನೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು.